ನಮಸ್ಕಾರ. ಇನ್ನೇನು 2024 ಮುಗಿತಾ ಬಂತು. ನಮ್ಮ ಜೀವನದಲ್ಲಿ ಎಷ್ಟೊಂದು ಈ ವರ್ಷ ಪಾಠವನ್ನು ಕಲಿಸ್ತು ಅಲ್ವಾ? ಹಾಗೆ ನಾವು ಎಷ್ಟೋ ಸತಿ ಎಲ್ಲವನ್ನು ನಮ್ಮ ಜೀವನದಲ್ಲಿ ತರಬೇಕು, ಎಲ್ಲವನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೋತೀವಿ. ಆದರೆ ಬಿಟ್ಕೊಡೋದನ್ನು ಕಲ್ತಿದ್ದೀವ? ಎಷ್ಟೋ ಸತಿ ನೋಡಿ, ನಮಗೆ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಆಗಿರ್ಬೋದು, ಶಾಲೆಯಲ್ಲಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಅಜ್ಜಿ ತಾತ ಆಗಿರ್ಬೋದು, ಏನನ್ನ ಕಲಿಸಿರ್ತಾರೆ ಅಂತ ಹೇಳಿದ್ರೆ, ಪ್ರತ್ಯಕ್ಷವಾಗ್ಲೋ ಪರೋಕ್ಷವಾಗ್ಲೋ ಏನನ್ನ ಕಲಿಸಿರ್ತಾರೆ ಅಂತ ಹೇಳಿದ್ರೆ, ಎಲ್ಲವನ್ನು ಒಕ್ಕೂಡಿಸು ಅಂತ ಹೇಳಿದ್ರೆ, ಕಾಯಿನ್ಸ್ ಒಕ್ಕೂಡ್ಸೋದಾಗಿರ್ಬೋದು, ಬುಕ್ಸ್ ಒಕ್ಕೂಡ್ಸೋದಾಗಿರ್ಬೋದು, ಸ್ಟ್ಯಾಂಪ್ವನ್ನು ಒಕ್ಕೂಡ್ಸೋದಾಗಿರ್ಬೋದು, ಕಲೆಕ್ಟ್ ಮಾಡೋದನ್ನು ಹೇಳ್ಕೊಡ್ತಾ ಹೋಗ್ತಾರೆ. ನೋಡಿ, ಪ್ರತಿಯೊಂದು ವಸ್ತು ಕೂಡ ಒಂದು ಎಮೋಷನಿಗೆ ರಿಲೇಟ್ ಆಗಿರುತ್ತೆ. ಎಕ್ಸಾಂಪಲ್ಲು, ಈ ಗಿಡನ ತಂದಿದ್ದೀನಿ ಅಂತ ಹೇಳಿದ್ರು, ನಾನು ಹೋಗಿ ಅದನ್ನು ಆಯ್ಕೆ ಮಾಡಿ ಅದಕ್ಕೂ ನನಗೂ ಒಂದು ಬಾಂಡಿಂಗ್ ಅಂತ ಇದ್ದೇ ಇರುತ್ತೆ ಅಲ್ವಾ? ಈಗ ಒಂದು ಉಂಗುರ ಹಾಕಿದ್ದೀನಿ ಅಂತ ಹೇಳಿದ್ರು, ಅದಕ್ಕೂ ಒಂದು ಎಮೋಷನ್ ಇರುತ್ತೆ. ಎಲ್ಲೋ ಈ ಉಂಗುರ ಕಳೆದೋದ್ರೆ ಎಷ್ಟು ಮನಸ್ಸಿಗೆ ನೋವಾಗ್ತಾ ಇರುತ್ತೆ, ಹುಡ್ಕೋ ತನಕ ನಮಗೆ ಏನು ಬೇಡಪ್ಪ ಅಂತ ಅನಿಸ್ತಾ ಇರುತ್ತೆ ಅಲ್ವಾ? ಸೊ ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಎಮೋಷನ್ಸ್ ಇರುತ್ತೆ. ಅಂಥದ್ರಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾರೋ 10 ವರ್ಷದ ಹಿಂದೆ ನಮಗೇನೋ ಒಂದು ಅವಮಾನ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ಸಂಬಂಧ ಆಲ್ರೆಡಿ ಸತ್ತು ಹೋಗಿರುತ್ತೆ. ಆದರೆ ಆ ಸಂಬಂಧಕ್ಕೆ ನೀರು ಹಾಕ್ತಾನೇ ಹೋಗ್ತೀವಿ. ಯಾವಾಗ ಬರೀ ನಮ್ಮ ಎನರ್ಜಿನ ಕೊಡ್ತಾ ಹೋಗ್ತೀವೋ ಡ್ರೈನ್ ಆಗ್ತಾ ಹೋಗುತ್ತೆ. ಎಷ್ಟೋ ಸತಿ ನಿಮಗೆ ನಿಮ್ಮ ಸಂಗಾತಿಯನ್ನು ನೋಡಿ, ಅಥವಾ ಯಾವುದೋ ಒಂದು ವ್ಯಕ್ತಿ ನಿಮ್ಮನ್ನು ತುಂಬ ಅವಮಾನ ಮಾಡ್ತಾ ಇದ್ರು ಅಂತ ಅನಿಸಿದ್ರು, ಈ ವ್ಯಕ್ತಿ ನನ್ನನ್ನು ಎಷ್ಟು ನಿಷ್ಕೃಷ್ಟವಾಗಿ ನಡೆಸ್ಕೋತಾ ಇದ್ದಾರೆ, ಈ ವ್ಯಕ್ತಿ ನನಗೆಷ್ಟು ಅಗೌರವವನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ಸತಿ ನಾನು ನನ್ನ ಮನಸ್ಸಿನ ಭಾವನೆಯನ್ನು ಹೇಳ್ಕೋಬೇಕು ಅಂತ ಹೋದಾಗಲೂ ಕೂಡ ಈ ವ್ಯಕ್ತಿ ನನಗೆ ಅವಮಾನ ಮಾಡಿ ನನ್ನನ್ನು ದೂರ ತಳ್ತಾ ಇದ್ದಾರೆ. ಅಥವಾ ಎಷ್ಟೋ ಸತಿ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಚೂಸ್ ಮಾಡೋದು, ನನ್ನ ಮುಂದೆನೇ ಪರಸ್ತ್ರೀ ಹತ್ರ ಅಥವಾ ಪರಪುರುಷನ ಹತ್ರ ಮಾತಾಡ್ತಾ ಇರೋದು, ನನಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಈ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೂ ಕೂಡ ನಾವು ಪದೇ ಪದೇ ಆ ವ್ಯಕ್ತಿ ಹತ್ರ ಹೋಗಿ ಪ್ರೀತಿಯ ಭಿಕ್ಷೆಯನ್ನು ಅಂಗಾಲಾಡ್ಸಿದ್ದೀವಿ ಅಂತ ಹೇಳಿದ್ರೆ, ಇದು ಅವ್ರ ತಪ್ಪ, ನಮ್ಮ ತಪ್ಪ? ಖಂಡಿತವಾಗ್ಲೂ ನಮ್ಮ ತಪ್ಪು. ಯಾಕಂತ ಹೇಳಿದ್ರೆ, ಯಾವುದೋ ಒಂದು ಗಿಡ ಸತ್ತೋಗಿದೆ ಅಂತ ಗೊತ್ತಿದ್ರೂ ಕೂಡ ಅದಕ್ಕೆ ನೀರು ಹಾಕಿ ಬದುಕಿಸೋ ಪ್ರಯತ್ನ ಮಾಡಿದ್ರೆ ಅದು ಬದುಕಲಿಕ್ಕೆ ಸಾಧ್ಯನಾ? ಯಾವುದೋ ಒಂದು ವಸ್ತು ಅಥವಾ ಯಾವುದೋ ಒಂದು ಜೀವಿ ಸತ್ತೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ಜೀವ ತುಂಬಲಿಕ್ಕೆ ಸಾಧ್ಯನಾ? ಹಾಗೆ ಪ್ರೀತಿ ಕೂಡ ನೋಡಿ, ಪ್ರೀತಿ ಅನ್ನೋದು ಒಂದು ಕೊಡೋ ವಸ್ತು ಹೊತ್ತು ಯಾವತ್ತೂ ಅಂಗಲಾಚಿ ಬೇಡೋ ವಸ್ತು ಅಲ್ವೇ ಅಲ್ಲ. ನೋಡಿ, ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನು ಎಷ್ಟೋ ಜನನ ನೋಡಿದ್ದೀನಿ, ಎಷ್ಟೋ ಜನ ಹತ್ರ ಮಾತಾಡಿದ್ದೀನಿ, ಎಷ್ಟೋ ಜನ ಸಂಬಂಧಗಳನ್ನು ಸರಿಪಡಿಸಿದ್ದೀನಿ. ಆದರೆ ಇದುವರೆಗೂ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಯಾವತ್ತೂ ಪ್ರೀತಿಗೆ ಭಿಕ್ಷೆ ಬೇಡಿ ಆ ಪ್ರೀತಿ ಸಂಬಂಧ ಸರಿ ಹೋಗಿರೋದನ್ನು ನಾನು ನೋಡೇ ಇಲ್ಲ. ಅದು ಯಾಕೆ? ನಿಮ್ಮ ಲೈಫಲ್ಲೇ ಎಷ್ಟೋ ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ? ಯಾರಿಗೂ ನಿಮ್ಮ ಬೆಲೆಯನ್ನು ತಿಳಿಸ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಆತನಿಗೆ ಅಥವಾ ಆಕೆಗೆ ನಿಮ್ಮ ಬೆಲೆ ಗೊತ್ತಾದರೆ ಮಾತ್ರ ಅವರು ನಿಮ್ಮ ಜೀವನದಲ್ಲಿ ಇರಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ಹೇಳೋ ಒಂದು ಮಾತನ್ನ ಈ ವರ್ಷ ಕೇಳ್ತೀರಾ? ನಿಮ್ಮ ಈ ಮುಂದಿನ ವರ್ಷ ಅದ್ಭುತವಾಗಿರಬೇಕು, ನೀವು ಏನನ್ನ ಬೇಕಾದರೂ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದರೆ, ಖಂಡಿತವಾಗ್ಲೂ ಹಳೆ ಸತ್ತೋಗಿರೋ ಸಂಬಂಧ ಆಗಿರ್ಬೋದು, ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ರೀತಿಯ ಸಂಬಂಧ ಆಗಿರ್ಬೋದು, ಎಲ್ಲಿ ನಿಮಗೆ ಬೆಲೆ ಸಿಗ್ತಾ ಇರಲ್ವೋ, ಗೌರವ ಸಿಗ್ತಾ ಇರಲ್ವೋ, ಖಂಡಿತವಾಗ್ಲೂ ಈ ವರ್ಷ ಅವರಿಗೆ ಖಂಡಿತವಾಗ್ಲೂ ಆಕ್ಸೆಸ್ ಕೊಡಬೇಡಿ. ಆ ವ್ಯಕ್ತಿಯನ್ನು ಮರೆತು ಮುಂದೆ ನಿಮ್ಮ ಅಪಾಯಿಂಟ್ಮೆಂಟಿಗೆ ಅಥವಾ ನಿಮ್ಮನ್ನು ಜೀವನದಲ್ಲಿ ಪಡ್ಕೊಳ್ಳಿಕ್ಕೆ ಅವರು ಪರಿತಪಿಸಬೇಕು. ಅಷ್ಟರ ಮಟ್ಟಿಗೆ ಬೆಳೀರಿ. ಯಾರು ನಿಮಗೆ ಕಣ್ಣೀರು ಹಾಕ್ಸಿದಾರೋ ಅವ್ರಿಗಾಗಿ ಕಣ್ಣೀರು ಹಾಕೋದನ್ನು ನಿಲ್ಲಿಸಿ. ನೋಡಿ, ಪ್ರತಿ ಸತಿ ನಿಮಗೆ ಆ ವ್ಯಕ್ತಿ ಹತ್ರ ಹೋಗಿ ಮಾತಾಡಬೇಕು ಅಂತ ಅನಿಸ್ದಾಗಲ್ಲ, ಆ ವ್ಯಕ್ತಿ ನಿಮಗೆ ಮಾಡಿರ್ತಕ್ಕಂಥ ಕೆಟ್ಟದ್ದು, ಅವಮಾನ ಆಗಿರ್ಬೋದು, ಮೋಸ ಆಗಿರ್ಬೋದು, ಯಾವುದೇ ಒಂದು ಇರಲಿ, ಅದನ್ನು ಹ್ಯಾಂಡಿ ನೋಟ್ಸ್ ಅಂತ ಕರಿತೀವಿ, ಅಥವಾ ಮೊಬೈಲಲ್ಲಿ ಒಂದು ನೋಟ್ಸ್ ಆಗಿ ಬರೆದಿಟ್ಕೊಂಡಿರಿ. ಪ್ರತಿ ಸತಿ ನೀವು ಮೊಬೈಲ್ ತೆಗೆದು ಕಾಲ್ ಮಾಡಬೇಕಾದ್ರೆ ಅದನ್ನು ಓದಿ. ಮತ್ತು ನೀವು ಎಷ್ಟು ಅದ್ಭುತ ಅನ್ನೋದ್ರ ಬಗ್ಗೆ ಕೂಡ ಬರೀರಿ. ಯಾಕೆ ನಿಮ್ಮನ್ನು ಜನ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ, ಈ ಒಂದು ವ್ಯಕ್ತಿಯನ್ನು ತೆಗೆದು ಬಿಟ್ಟರೆ ಮಿಕ್ಕಿದ ಎಲ್ಲರೂ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಎಷ್ಟು ಚೆನ್ನಾಗಿ ಗೌರವದಿಂದ ನೋಡ್ತಾರಲ್ವ, ನಿಮ್ಮ ಬರುವಿಕೆಗಾಗಿ ಕಾಯ್ತಾರಲ್ವ. ನೀವು ಫೋನ್ ಮಾಡಲಿಲ್ಲ ಅಂತ ಹೇಳಿದರೆ ಎಷ್ಟೋ ಸತಿ ನಿಮ್ಮನ್ನ ಕೇಳ್ತಾರಲ್ವ, ಯಾಕೆ ಫೋನ್ ಮಾಡಲಿಲ್ಲ ಅಂತ. ಎಷ್ಟೋ ಜನಕ್ಕೆ ಬೇಕಾಗಿರೋರು ನೀವು ಅಥವಾ ಈಕೆಗೆ ಬೇಡ ಅಂತ ಹೇಳಿದರೆ ಅದು ನಿಮ್ಮ ಜೀವನದಲ್ಲಿ ಏನು ವ್ಯತ್ಯಾಸವನ್ನು ಮಾಡಲ್ಲ. ಹಾಗಾಗಿ ಯಾಕೆ ನೀವು ಅದ್ಭುತ ಅನ್ನೋದನ್ನು ಬರೀರಿ. ಮತ್ತು ಈ ವ್ಯಕ್ತಿ ಇಲ್ಲದೆ ನೀವು ಜೀವನದಲ್ಲಿ ಏನೇನನ್ನೆಲ್ಲ ಮಾಡ್ಬೋದು ಅನ್ನೋದನ್ನ ಬರೀರಿ. ಕೆಲವು ಸತಿ ನಾವೇನು ಅನ್ಕೋತೀವಿ, ಈ ವ್ಯಕ್ತಿನೇ ನಮ್ಮ ಪ್ರಪಂಚ, ಈ ವ್ಯಕ್ತಿ ಇಲ್ಲದೆ ನಾವು ಇರೋಕ್ಕೆ ಆಗಲ್ಲ, ಈ ವ್ಯಕ್ತಿ ಇರಲೇಬೇಕು ಅಂತ ನಾವು ನಮ್ಮದೇ ಒಂದು ಕಾಲ್ಪನಿಕ ಲೋಕವನ್ನು ಸೃಷ್ಟಿ ಮಾಡಿ ಅವ್ರನ್ನ ಅಲ್ಲಿ ಸಿಂಹಾಸನದಲ್ಲಿ ಕೂರಿಸ್ಬಿಟ್ಟಿರ್ತೀವಿ. ಆದರೆ ಆ ವ್ಯಕ್ತಿ ನಿಮ್ಮ ಎಮೋಷನ್ಸಿಂದ, ನಿಮ್ಮ ಪ್ರೀತಿಯಿಂದ ನಿಮ್ಮ ಕಣ್ಣಿಗೆ ಅದ್ಭುತವಾಗಿ ಕಾಣ್ತಾ ಇರ್ತಾರೆ ಹೊರತು ಈ ಎಲ್ಲ ಎಮೋಷನ್ ಪ್ರೀತಿಯನ್ನು ತೆಗೆದುಬಿಟ್ರೆ ಅವರು ಒಂದು ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ. ಹಾಗಾಗಿ ಈ ಫೇವರನ್ನು ಮಾಡಿ ನೀವು ವಜ್ರ ಅನ್ನೋದನ್ನು ಮರಿಬೇಡಿ. ನಿಮ್ಮನ್ನು ಪ್ರತಿಯೊಬ್ಬರ ಜೀವನದಲ್ಲಿ ನಿಮ್ಮನ್ನು ಇಟ್ಕೊಳ್ಳಿಕ್ಕೆ ಅವರು ಪುಣ್ಯ ಮಾಡಿರ್ತಾರೆ ಹೊರತು ಇವ್ರು ಯಾವುದೋ ಒಂದು ವ್ಯಕ್ತಿ ನಿಮ್ಮನ್ನು ಹೇಗೆ ಅವರು
ನಿರ್ಧರಿಸಲಿಕ್ಕೆ ಸಾಧ್ಯ, ಅಥವಾ ನಿಮ್ಮ ಸೆಲ್ಫ್ ಎಸ್ಟೀಮನ್ನು ಸೆಲ್ಫ್ ಕಾನ್ಫಿಡೆನ್ಸನ್ನು ಹೇಗೆ ಹ್ಯಾಂಪರ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಈ ವ್ಯಕ್ತಿಯನ್ನು ನಿಮ್ಮ ಮುಂದಿನ ವರ್ಷ ತೆಗೆದು ಅದಕ್ಕಿಂತ ಎಷ್ಟು ಅದ್ಭುತವಾಗಿರೋ ವ್ಯಕ್ತಿಯನ್ನು ಅಥವಾ ಒಂದು ಅದ್ಭುತವಾದ ಒಂದು ಲೈಫನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಅದಲ್ಲದೆ, ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಪರ್ಸ್ನಲ್ ಲೈಫ್ ಹ್ಯಾಂಪರ್ ಆದರೆ ನಿಮ್ಮ ಆಚೆ ಕೆಲಸ ಕೂಡ ಹ್ಯಾಂಪರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂತಹ ಒಂದು ಭ್ರಮೆಯಿಂದ ಆಚೆ ಬನ್ನಿ, ನೀವು ಅದ್ಭುತ ಅನ್ನೋ ಕಾನ್ಫಿಡೆನ್ಸನ್ನು ನಿಮ್ಮಲ್ಲಿ ತುಂಬಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.